80 ಲಕ್ಷ ಕೊಟ್ಟವರಿಗೆ ಹುದ್ದೆ ಕೊಡ್ತೀನಿ ಅಂತ ಹೇಳೋದು. ಆ 16 ಜನ ಮೆಂಬರ್ಸ್, ಒಬ್ಬೊಬ್ರು ಮೆಂಬರ್ಸ್ 10, 15, 20 ಕೋಟಿ ದುಡ್ಡು ಕೊಟ್ಬಿಟ್ಟು ಬರ್ತಾರೆ, ಇಲ್ಲಿ 106 ಕೋಟಿ ದುಡ್ಡು ಮಾಡ್ಕೊಂತಾರೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದೀವಿ. ಇವತ್ತು ಎಷ್ಟು ಜನ MLC ಗಳು MLA ಗಳು ಕರಪ್ಷನ್ ಅಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು CBI ತನಿಖೆ ಕೊಡಿ, ಕೋರ್ಟ್ಗೆ ಹೇಳಿ. ಏನಾದ್ರೂ ಒಂದ್ ಸ್ವಲ್ಪ ಮಿಸ್ಟೇಕ್ಸ್ ಆಯ್ತಂದ್ರೆ ಮತ್ತೆ ರೀಎಲೆಕ್ಷನ್ ಮಾಡ್ತೀರಾ? ಅಲ್ಲಿ ಪ್ರತಿ ಒಂದು ಓಟು ಕೌಂಟ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ರು ಆಸ್ಪಿರೆಂಟ್ ಎಕ್ಸಾಮ್ಸ್ ಬರೆಯೋದು ಅದು ಕೌಂಟ್ ಆಗ್ಬಾರ್ದಾ? ನೀವು ಡಿಗ್ರಿ ಲೆವೆಲ್ಗೆ PhD ಲೆವೆಲ್ಗೆ ಕ್ವಶನ್ ಪೇ ತಗೊಂಬಂದ್ಬಿಟ್ರೆ, ಕ್ವಶನ್ ಕೊಟ್ರೆ ಯಾವ ಎಕ್ಸಾಮ್ ಬರೆಯಕ್ಕಾಗುತ್ತೆ? ಈ ಒಂದು KPSC ಆಗಿರೋಂಥ ಹಗರಣನ CBI ತನಿಖೆ ಮಾಡಬೇಕು. ಯಾಕೆ ಅಂತಂದ್ರೆ ಬರೀ ವೆಟರ್ನರಿ ಆಫೀಸರ್ದಾಗಿದ್ರೆ ಏನೋ CID ತನಿಖೆ ಮಾಡಲಿ, ವಿತಿನ್ 1 ವೀಕ್ ಇಲ್ಲ 1 ಮಂತ್ ಒಳಗಡೆ ಕ್ಲಿಯರ್ ಮಾಡಲಿ ಅಂತ ಹೇಳ್ಬೋದಾಯ್ತು. ಬರೀ ವೆಟರ್ನರಿ ಆಫೀಸರಲ್ಲೇ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ. ಅಂದರೆ 80 ಲಕ್ಷ ಡೀಲ್, ಅಂದರೆ 80 ಲಕ್ಷ ಕೊಟ್ಟವರಿಗೆ ಹುದ್ದೆ ಕೊಡ್ತೀನಿ ಅಂತ ಹೇಳೋದು. ನಾನೇ ಸ್ಟಿಂಗ್ ಆಪರೇಷನ್ ಮಾಡಿ ವಿತ್ ಅವರಿಗೆ 2 ಲಕ್ಷ ದುಡ್ಡು ಹಾಕಿದ್ದೀನಿ. ಎಷ್ಟೋ ಜನ ಅವನೇ 2-2 ಜನಕ್ಕೆ ಮಾಡಿಸ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಬರೀ ಅದೇ ಇಲ್ಲ, ಈ ಒಂದು ಡಿಗ್ರಿಲಿ 4-5 ಸತಿ ಫೇಲ್ ಆಗಿರೋಂಥ ಕ್ಯಾಂಡಿಡೇಟ್ಸು, ಟಾಪರ್ಸ್ ಯಾರು ಇದ್ದಾರೆ, GM ಕ್ಯಾಂಡಿಡೇಟ್ಸ್ ಎಲ್ಲರೂ ಅವರೇ ಇದ್ದಾರೆ. 350 ಮಾರ್ಕ್ಸ್ ತೊಗೊಳಕ್ಕಾಗಲ್ಲ, 480, 490, 460 ತನಕ ಮಾರ್ಕ್ಸ್ ತೊಗೊಂಡಿದ್ದಾರೆ. ಬರೀ ಅದಷ್ಟೇ ಅಂತಲ್ಲ, ಇವರು OMR ಫಿಲ್ ಮಾಡಿದ್ದಾರೆ, OMR ಶೀಟ್ ಚಾರ್ಜ್ ತೊಗೊಂಬಂದು ಫಿಲ್ ಮಾಡಿಕೊಟ್ಟಿದ್ದಾರೆ. ಮತ್ತು ಹೊರಗಡೆ ಸ್ಟೇಟ್ ಕರ್ಕೊಂಡೋಗಿ ಅವ್ರನ್ನ ಕ್ವಶನ್ನ ಮಗ್ ಮಾಡಿಸಿ ಎಕ್ಸಾಮ್ಸ್ ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ. ವೆಟರ್ನರಿ ಆಫೀಸರ್ ಇದಾದಂದರೆ KS ನೋಟಿಫಿಕೇಶನ್ಸಲ್ಲಿ ನಾನೇ ಪ್ರಿಲಿಮಿನರಿ ಎನ್ಕ್ವೈರಿ ಕೊಟ್ಟಿದ್ರೆ FIR ಮಾಡಿಡಿ ಅಂತಂದರೆ FIR ಮಾಡಿರಲಿಲ್ಲ. ಜುಲೈ 3ನೇ ತಾರೀಕು ಅಂದರೆ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ KPSC ಚೇರ್ಮನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ, ಅವ್ರ ಮಕ್ಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಮತ್ತು ಅಲ್ಲಿರೋಂಥ ಮೆಂಬರ್ಸ್ ಭೋಜ ನಾಯ್ಕು ಮತ್ತು ಶಾಂತ ಹೊಸಮಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. 3 ಜನ KS ಇಂಟರ್ವ್ಯೂಗೆ ಹೋಗಿರೋಂಥ ಕ್ಯಾಂಡಿಡೇಟ್ಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದು CDR ಅಲ್ಲಿ ಕಾಲ್ ಡೀಟೇಲ್ ರೆಕಾರ್ಡಲ್ಲಿ ಕನ್ಫರ್ಮೇಷನ್ಸ್ ಆಗಿದೆ. ಅಂದರೆ KPSC ಮೆಂಬರ್, ಅಂದರೆ ಇಂಟರ್ವ್ಯೂ ಪ್ಯಾನಲಲ್ಲಿ ಯಾರಿದ್ರು ಶಾಂತ ಹೊಸಮನಿ, ಅದೇ ಕ್ಯಾಂಡಿಡೇಟ್ಸು, ಅಂದರೆ ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಮಮಿತಾ ಅಂತೇಳಿ, ಅದೇ ಪ್ಯಾನಲ್ಗೆ ಹೋಗಿ ಇಂಟರ್ವ್ಯೂ ಕೊಟ್ಟು ಸುಮಾರು 70ರಿಂದ 80 ಲಕ್ಷ ದುಡ್ಡು ಕೊಟ್ಟು 25 ಮಾರ್ಕ್ಸ್ ಹಾಕ್ಸ್ಕೊಂಡು ಫೈನಲ್ ಲಿಸ್ಟಿಗೆ ಬರಬೇಕಂತ ಹೇಳ್ಬಿಟ್ಟು ಇಷ್ಟೆಲ್ಲ ಅಂದರೆ ಕರಪ್ಷನ್ ಆಗಿದೆ. ಅದನ್ನು ಕನ್ಫರ್ಮೇಷನ್ ಆದರೂ ಇನ್ನೂ FIR ಆಗಿಲ್ಲ. ಮತ್ತು ಭೋಜ ನಾಯ್ಕ್ ಅಂತ ಹೇಳಿ, ಅನೂಪ್ ಅಂತ ಹೇಳಿ ಅವ್ರ ಮೇಲೂ ನಾನು FIR ಮಾಡಿಸಿದ್ದೀನಿ. ಜಮೀನು ಮಾರಿ 1.5 ಕೋಟಿ, 25 ಮಾರ್ಕ್ಸಿಗೆ 1.5 ಕೋಟಿ ಕಮಿಟ್ ಆಗಿ 75 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅವ್ರ ಮೇಲೂ ಕ್ರಮ ಆಗಬೇಕು. ಆ್ಯಸ್ ಪರ್ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ 10 years ಜೈಲು, 10 crores ಪೆನಾಲ್ಟಿ ಅವ್ರಿಗೆ ಸ್ಟ್ರಿಕ್ಟ್ ಅವ್ರು ಇಂಪ್ಲಿಮೆಂಟ್ ಆಗಲೇಬೇಕು. ಮತ್ತು ಇದೊಂದೇ ಅಂತಲ್ಲ, KPSCಯಲ್ಲಿ ಏನು WRD AE ಇರ್ಬೋದು, BBMP AE ಇರ್ಬೋದು, ಅದರಲ್ಲೆಲ್ಲ ಒಂದೊಂದೇ ಅಪಾರ್ಟ್ಮೆಂಟಲ್ಲಿ ಸೆಲೆಕ್ಟ್ ಆಗಿರೋಂಥರು. ಮತ್ತು KPSC ಏನು ಆಲ್ರೆಡಿ ಕೆಲಸ ಮಾಡೋಂಥವ್ರು ಗೌರ್ಮೆಂಟಲ್ಲಿ AE ಅವ್ರ ಮಕ್ಕಳೇ AE ಆಗಿದ್ದಾರೆ. ಟಾಪರ್ಸ್ KE ನಡೆಸಿರೋಂಥ ಎಕ್ಸಾಮ್ಸಲ್ಲಿ 35 ಮಾರ್ಕ್ಸ್ ತೊಗೊಳಕ್ಕಾಗಲಿಲ್ಲ ಔಟ್ ಆಫ್ 200ಗೆ. ಇಲ್ಲಿ KPSCಯಲ್ಲಿ ಸುಮಾರು 150, 160 ಟಾಪರ್ಸ್ ಅವರೇ ಇರ್ತಾರೆ. ಅಂದರೆ ಎಷ್ಟು ಮಟ್ಟ ಕರಪ್ಷನ್ ಆಗ್ತಾಯಿದೆ ಅಂದರೆ KPSCಯಲ್ಲಿ ದುಡ್ಡು ಕೊಟ್ಟವ್ರಿಗೆ ಅಷ್ಟೇ ಆಗ್ತಾಯಿದೆ. ಇಲ್ಲಿ KPSCಯಲ್ಲಿ ಇರೋಂಥ ಮೆಂಬರ್ಸ್ ಯಾರಿದ್ದಾರೆ, ಜಾತಿಗೆ ಒಂದೊಂದು ಮೆಂಬರ್ಸು, ಅದು 16 ಜನ ಮೆಂಬರ್ಸ್ ಇದ್ದಾರೆ. ಆ 16 ಜನ ಮೆಂಬರ್ಸ್, ಒಬ್ಬೊಬ್ರು ಮೆಂಬರ್ಸ್ 10, 15, 20 ಕೋಟಿ ದುಡ್ಡು ಕೊಟ್ಬಿಟ್ಟು ಬರ್ತಾರೆ, ಇಲ್ಲಿ 106 ಕೋಟಿ ದುಡ್ಡು ಮಾಡ್ಕೊತಾರೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕಷ್ಟಪಡೋ ಅಂಥವ್ರು ಇವತ್ತು ಬೀದಿ ಪಾಲಾಗಿದ್ದಾರೆ. ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡೋದು, ಮತ್ತು ಅವರು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿಗೆ ಬರ್ತಾ ಇರೋದು ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೊಗೊಂಡು KPSCಯಲ್ಲಿ ಆಗಿರೋಂಥ ಪ್ರತಿಯೊಂದು ಎಕ್ಸಾಮ್ಸನ್ನು ಇದನ್ನು CBI ತನಿಖೆ ಮಾಡಿ, ಎನ್ಕ್ವೈರಿ ಮಾಡಿ, ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಹೌದು ಸರ್, ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಏನು ನಾವು PSI ಸ್ಕ್ಯಾಮಲ್ಲಿ ನೋಡಿರ್ಬೋದು, ಬರೀ ಯಾರು ಅದರಲ್ಲಿ ಕಲ್ಪ್ರಿಂಟ್ ಆದರೂ ಸ್ಟೂಡೆಂಟ್ಸು ಮತ್ತು ಯಾರೋ ಒಂದು ADGP ಅಮೃತ್ಪಾಲ್ ಲೆವೆಲ್ಗೆ ಅಷ್ಟೇ ಆಯಿತು. ರಾಜಕೀಯ ವ್ಯಕ್ತಿಗಳು ಕರಪ್ಷನ್ ಮಾಡಿಲ್ವಾ? ಏಜೆಂಟ್ಸ್ ಕರಪ್ಷನ್ ಮಾಡಿಲ್ವಾ? ಬಿಸ್ನೆಸ್ ಮ್ಯಾನ್ ಕರಪ್ಷನ್ ಮಾಡಿಲ್ಲ? ಮಿನಿಸ್ಟರ್ಸ್ ಕರಪ್ಷನ್ ಮಾಡಿಲ್ವಾ? MLAಗಳು ಕರಪ್ಷನ್ ಮಾಡಿಲ್ವಾ? MLCಗಳು ಕರಪ್ಷನ್ ಮಾಡಿಲ್ವಾ? ಇವತ್ತು ಎಷ್ಟು ಜನ MLCಗಳು MLAಗಳು ಕರಪ್ಷನ್ನಲ್ಲಿ ಭಾಗಿಯಾಗಿದ್ದಾರೆ? ಯಾರನ್ನ ನೀವು ಇದು ಶಿಕ್ಷೆ ಆಯಿತು? ಯಾರಿಗೆ ಶಿಕ್ಷೆ ಆಯಿತು? ಒಬ್ರಿಗೆ ಹೇಳಿ, ಒಬ್ಬರು ಎಕ್ಸಾಂಪಲ್ಲು. ಅದಕ್ಕೋಸ್ಕರ ಪಾರದರ್ಶಕವಾಗಿ ನಮಗೆ ತನಿಖೆ ಆಗಬೇಕು. ಅಕ್ರಮದಲ್ಲಿ ಭಾಗಿಯಾಗಿರೋರಿಗೆ ಶಿಕ್ಷೆ ಆಗಬೇಕು ಅಂತಂದರೆ CBI ತನಿಖೆನೇ ಆಗಬೇಕು ಅಂತ. ಬಿಕಾಸ್ ಯಾಕೆ ಅಂತಂದರೆ ಇದರಲ್ಲಿ ರಾಜಕೀಯ ಕೈವಾಡಗಳಿದ್ದಾವೆ. MLAಗಳು, ಮಿನಿಸ್ಟರ್ಸು ಎಲ್ಲನೂ ಒಳಗೊಂಡಿರೋದ್ರಿಂದ ಅವರು ರಾಜಕೀಯ ಅಂದರೆ ಯಾರು ಅಕ್ರಮದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋದಕ್ಕೋಸ್ಕರ ಅವರು CBI ತನಿಖೆ ಕೊಡ್ತಾ ಇಲ್ಲ. ಇವತ್ತು CBI ತನಿಖೆ ಕೊಡಿ, ಕೋರ್ಟ್ಗೆ ಹೇಳಿ, ನಿಮ್ಮ ಕಡೆ ಅಡ್ವೊಕೇಟ್ಸಿಂದ ಕೋರ್ಟಿಗೆ ಡೈರೆಕ್ಷನ್ ಮಾಡಿ. ಇದೇ ವಾರ 8ನೇ ತಾರೀಕು ಕೋರ್ಟ್ ಕೇಸ್ ಇದೆ, 7ನೇ ತಾರೀಕು ನೀವು ಬಂದು ಹೇಳಿ CBI ತನಿಖೆ ಕೊಡಿ, ಲೆಟ್ ದೆಮ್ ಇನ್ವೆಸ್ಟಿಗೇಟ್ ಅಂತ ಹೇಳಿ ಮಾಡಲಿ. ಯಾರು ಬೇಡ ಅಂತ ಹೇಳಿದ್ರು? ಇವ್ರಿಗೆ ಅಷ್ಟು ಇಚ್ಛಾಶಕ್ತಿ ಇತ್ತಂತಂದರೆ ರಾಜಕೀಯ ಇಚ್ಛಾಶಕ್ತಿ ಬೇಕಿಲ್ಲಿ. ನೀವು ಇಲ್ಲಿ ಕರಪ್ಷನ್ ಮಾಡಿಲ್ಲ ಅಂತಂದರೆ CBI ತನಿಖೆ ಕೊಡಿ, ಇಲ್ಲ ಅಂತಂದರೆ ನೀವೇ ಹೇಳಿ ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ, CBI ತನಿಖೆ ಕೊಡಲ್ಲ ಅಂತ ಹೇಳಿ. ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ನಾವು ಕೊಟ್ಟಿರೋಂಥ ಭಿಕ್ಷೆಯಿಂದ ನೀವು ಅಧಿಕಾರದಲ್ಲಿ ಇರೋವಂಥದ್ದು. ನಿಮ್ಮ ಅಧಿಕಾರನ ಯಾವ ಬೇಕಾಗಿ ಕಿತ್ಕೊಳ್ಳೋಂಥ ಶಕ್ತಿ ನಮ್ಮಲ್ಲಿದೆ. ನೀವು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ
ಮೋರ್ ದೆನ್ 65% ಯುವಕರು ಇರೋದು. ಮೊದಲು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯುವಕರನ್ನ ನೀವು ಎದುರಾಕೊಂಡ್ರೆ, ಈ ರಾಜ್ಯದ ಯುವಕರನ್ನ ಎದುರಾಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಧಾರವಾಡದಲ್ಲಿ ನೇಮಕಾತಿಗೋಸ್ಕರ ಯಾವ ರೀತಿ ಹೋರಾಟ ಮಾಡಿದ್ವಿ, ಧಾರವಾಡ, ಬಿಜಾಪುರ, ಕಲಬುರಗಿ, ಬೆಂಗಳೂರಲ್ಲಿ, ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಬೇಕಾಗುತ್ತೆ ಭ್ರಷ್ಟಾಚಾರದ ವಿರುದ್ಧ. ಇದನ್ನ ಈ ಕೂಡಲೇ KPSC ಆಗಿರುವಂಥ ಹಗರಣಗಳನ್ನ CBI ತನಿಖೆ ಕೊಡಿ. ಇಲ್ಲಾಂತಂದ್ರೆ ನೀವು ಯಾಕೆ ನೋಟಿಫಿಕೇಶನ್ ಮಾಡ್ತೀರಾ? ಯಾಕೆ 750 ರೂಪಾಯಿ ಫೀಸ್ ಕಟ್ಸ್ಕೊಂತೀರಾ? ಯಾಕೆ ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕು ಪ್ರಾಮಾಣಿಕ ಅಭ್ಯರ್ಥಿಗಳು? ಯಾಕೆ ಇವರಿಗೆ ರಾತ್ರೋರಾತ್ರಿ ಡೀಲ್ ಮಾಡ್ಕೊಳೋದಕ್ಕೆನಾ? ರಾತ್ರೋರಾತ್ರಿ ಇವರು ದುಡ್ಡು ಕೊಟ್ಟು ಜಾಬ್ ತಗೊಳೋದಕ್ಕೋಸ್ಕರ ಇವರೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೀಬೇಕಾ? ಇದನ್ನ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ ಸರ್. ನೋಡಿ ಸರ್, ಈಗ ಒಂದು PC ಎಕ್ಸಾಮ್ಸ್ ನಡೆಸೋಂಥ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀರಾ? ಒಂದು ಕ್ಲಾಸ್ ರೂಮಲ್ಲಿ ವಾಲ್ ಕ್ಲಾತ್ ಇಲ್ಲ, ಒಂದು ಕುಡಿಯೋ ನೀರಿನ ಫೆಸಿಲಿಟೀಸ್ ಇಲ್ಲ, ಒಂದು ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲ. ಇವ್ರು 750 ರೂಪಾಯಿ ಫೀಸ್ ಕಟ್ಸ್ಕೊಂತಾರೆ. ಏನು ಫೆಸಿಲಿಟೀಸ್ ಕೊಡ್ತಾರೆ? 20 ಪೇಜು. ಆ 20 ಪೇಜಲ್ಲಿ ಒಳ್ಳೆ ಏನೋ UPSC ಎಕ್ಸಾಮ್ಸ್ ಮಾಡಿದ UPSC ಎಕ್ಸಾಮ್ಸ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಕ್ವಶನ್ಸು ಆ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಪಾಪ ಒಂದು ಜಾಬ್ ಹಿಡ್ದು ಒಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಬಡವರು ಎಕ್ಸಾಮ್ಸ್ ಬರೆಯೋದು ಇಲ್ಲ. ಏನು KS ಎಕ್ಸಾಮ್ಸು UPSC ಎಕ್ಸಾಮ್ಸ್ ಅಷ್ಟು ಕಷ್ಟಪಟ್ಟು ಓದಂತಾರ. ಒಂದು ಕ್ವಶನ್ನು ಅದ್ರಲ್ಲಿ 4 ಆಪ್ಷನ್ನು, ಮತ್ತೆ 4 ಆಪ್ಷನ್ ಓದ್ಕೊಂಡು ಮತ್ತೆ ಕ್ವಶನ್ ಬರೋಷ್ಟೊತ್ತಿಗೆ ಪಾಪ ಮರ್ತೇ ಹೋಗಿರ್ತಾರೆ. ಆ ಥರ ಆಸ್ಪಿರೆಂಟ್ಸ್ ಇದ್ದಾರೆ ಓದಂಥ ಅಭ್ಯರ್ಥಿಗಳು. ಪಾಪ ಕಷ್ಟಪಟ್ಟು ಗಿಗ್ ವರ್ಕರ್ಸ್ ಆಗಿ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಝೊಮ್ಯಾಟೊ ಜಗ್ಗಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಇವತ್ತು ಎಕ್ಸಾಮ್ ಬರೆಯೋಂಥವ್ರಿಗೆ ನೀವು UPSC ಲೆವೆಲ್ಗೆ ಎಕ್ಸಾಮ್ ಕ್ವಶನ್ ಪೇಪರ್ ಕೊಡ್ತೀರಾ. ಮತ್ತು ಎಕ್ಸಾಮ್ ಪೇಪರ್ ಕೆಲವೊಂದು ಸೆಂಟರಲ್ಲಿ ನೀವು 1 ಅವರ್ ಡಿಲೇ ಮಾಡಿದ್ದೀರಾ. 1 ಅವರ್ ನೀವು ಒಂದು 5 ನಿಮಿಷ ಲೇಟಾಗಿ ಬರ್ತೀನಿ ಅಂತಂದರೆ ನೀವು ಎಕ್ಸಾಮ್ ಸೇರಿಸ್ತೀರಾ? 5 ನಿಮಿಷ ಲೇಟಾಗಿ ಬರ್ತೀನಿ ಎಕ್ಸಾಮ್ ಸೆಂಟರ್ಗೆ ಸೇರಿಸ್ತೀರಾ? ಮತ್ತು ಅದರಲ್ಲಿ ಕ್ವಶನ್ ಪೇಪರ್ಗೂ ಮತ್ತು ಆನ್ಸರ್ ಶೀಟ್ಸ್ಗೂ ಏನು OMR ಶೀಟ್ಗೂ ಮತ್ತು ಕ್ವಶನ್ ಪೇಪರ್ಗೆ ಸೀರಿಯಲ್ ನಂಬರ್ ಚೇಂಜಸ್ ಇದೆ ಅಂತಂದರೆ ನಿಮಗೆ ಅಷ್ಟು ಮಾತ್ರ ಜ್ಞಾನ ಇರೋಲ್ವಾ? ಇಡೀ ಕರ್ನಾಟಕದಲ್ಲಿ ನೀವು ಹೇಳ್ಬೇಕಾಯ್ತು, ಚೇಂಜಸ್ ಇದ್ರೂ ನೀವು ಎಕ್ಸಾಮ್ ಬರೀರಿ, ಏನೋ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅಲ್ಲಿ ಏನು ಹೇಳ್ತೀರಾ ನೀವು? ಯಾರೇ ಸ್ಟೂಡೆಂಟ್ಸ್ ಆದರೂ ಪ್ಯಾನಿಕ್ ಆಗಲ್ವಾ? ಆಗುತ್ತಾ ಇಲ್ಲ? ನೀವು ಹೇಳಿ ಸರ್. ವೆರಿ ಸಿಂಪಲ್ ಕಾಮನ್ ಸೆನ್ಸ್. ನೀವು ಒಂದು ಬೇಸಿಕ್ ಅಷ್ಟು 750 ರೂಪಾಯಿ ಕಟ್ಟಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಇಲ್ಲಿಂದ ಸುಮಾರು 400-500 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೀತಾರೆ. ಆ ಎಕ್ಸಾಮ್ ಬರೀತಾರೆ ಅಂತಂದರೆ ಕ್ವಶನ್ ಪೇಪರ್ ಕರೆಕ್ಟಾಗಿ ತೆಗೆದು ನೀವೊಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಯಾರು ತಪ್ಪು ಸರ್? ಅದೇ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಎಲೆಕ್ಷನ್ ನಡಿಬೇಕಾದ್ರೆ ಒಂದು ಬೂತಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆಯ್ತಂದ್ರೆ ಮತ್ತೆ ಎಲೆಕ್ಷನ್ ಮಾಡ್ತೀರಾ? ಅಲ್ಲಿ ಪ್ರತಿ ಒಂದು ಓಟು ಕೌಂಟ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಆಸ್ಪಿರೆಂಟ್ ಎಕ್ಸಾಮ್ಸ್ ಬರೆಯೋದು ಅದು ಕೌಂಟ್ ಆಗಬಾರ್ದಾ? ಪ್ರತಿಯೊಬ್ಬರು ಇಂಪಾರ್ಟೆಂಟಾ ಇಲ್ವಾ? ಪ್ರತಿಯೊಬ್ಬರಿಗೂ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಯ್ತು. ನಾವು ಕೊಟ್ಟಿರೋಂಥ ಟ್ಯಾಕ್ಸ್ ಮನಿಯಿಂದ ನೀವು ಸರ್ಕಾರ ನಡೆಸ್ತೀರಾ. ಇಲ್ಲಿ ವಿದ್ಯಾರ್ಥಿಗಳು ಪೇ ಮಾಡ್ತೀರಂತ 750 ರೂಪಾಯಿ ಫೀಸು. ನೀವು 750 ರೂಪಾಯಿಗೆ ನೀವೇನು 3 ಟೈಮ್ ಊಟ ಕೊಡ್ತಿದ್ದೀರಾ? ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಇದ್ದೀರಾ? ಇಲ್ಲ ಏನು AC ರೂಮಲ್ಲಿ ಕುಂಡಿಸ್ಬಿಟ್ಟು ಎಕ್ಸಾಮ್ ಬರೆಸ್ತಾ ಇದ್ದೀರಾ ನೀವು? 750 ರೂಪಾಯಿ ಏನಕ್ಕೆ ಖರ್ಚಾಗುತ್ತೆ? 20 ಪೇಪರ್ ಕ್ವಶನ್ ಪೇಪರ್ ಇನ್ವಿಜಿಲೇಟರ್ ಮ್ಯಾಕ್ಸಿಮಮ್ 100-150 ರೂಪಾಯಿ ಖರ್ಚಾಗುತ್ತೆ. 750 ರೂಪಾಯಿ ಫೀಸ್ ಕಟ್ಟಬೇಕು, ಹಗಲು ರಾತ್ರಿ ಕಷ್ಟಪಟ್ಟು ಓದಬೇಕು. ಆ ಓದಿರೋಂಥ ಬುಕ್ಸಲ್ಲಿ ಒಂದು ಕ್ವಶನ್ನು ಇಲ್ಲ ಅಂತಂದರೆ ಮತ್ತೆ ಎಕ್ಸಾಮ್ ಯಾಕೆ ಬರೀಬೇಕು? PC ಎಕ್ಸಾಮು ಅದು ಸೆಕೆಂಡ್ PUC ಕ್ವಾಲಿಫಿಕೇಷನ್ನು. PUC ಕ್ವಾಲಿಫಿಕೇಷನ್ಸ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನೀವು ಕ್ವಶನ್ ಪೇಪರ್ ತೆಗಿಬೇಕು. ನೀವು ಡಿಗ್ರಿ ಲೆವೆಲ್ಗೆ PhD ಲೆವೆಲ್ಗೆ ಕ್ವಶನ್ ಪೇಪರ್ ತೊಗೊಂಬಂದ್ಬಿಟ್ರೆ ಕ್ವಶನ್ ಕೊಟ್ಟರೆ ಯಾವ ಎಕ್ಸಾಮ್ ಬರೆಯೋಕ್ಕಾಗುತ್ತೆ? ನಾನು ಬರೀ PC ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಾ ಇದ್ದೀನಿ ಸರ್. ಇವತ್ತು 4.5 ಲಕ್ಷ ಜನ, ಪಾಪ 4.5 ಲಕ್ಷ ಜನ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆಯೋದಕ್ಕೆ ಹೋದರೆ ಈ ರೀತಿ ಎಕ್ಸಾಮ್ ಪೇಪರ್ ಕ್ವಶನ್ ಪೇಪರ್ ಕೊಡ್ತೀರಾ? ಮತ್ತು ಎಕ್ಸಾಮ್ ಪೇಪರ್ ಕೊಡೋಂಥ ಕ್ವಶನ್ ಪೇಪರ್ 1 ಅವರ್ ಡಿಲೇ ಮಾಡ್ತೀರಾ. ಅದಕ್ಕೆ ಸೀರಿಯಲ್ ನಂಬರ್ ಮ್ಯಾಚೇ ಇರಲ್ಲ. OMR ಶೀಟ್ಗೂ ಮತ್ತು ಅದು ಕ್ವಶನ್ ಪೇಪರ್ಗೂ ರಿಜಿಸ್ಟರ್ ನಂಬರ್, ಇಷ್ಟೆಲ್ಲ ಮಿಸ್ಟೇಕ್ ಯಾರ್ದಿದು ಸರ್? ಈಗ ಈ ರೀತಿ ಪ್ರತಿ ಸರಿನೂ ಘಟನೆಗಳು ಆಗ್ತಾ ಇದೆ ಅಂದ್ರೆ ಯಾಕೆ ಸರ್ಕಾರಗಳು ಎಚ್ಚೆತ್ಕೊಂಡು ಒಳ್ಳೆ ನೇಮಕ ಮಾಡ್ತಾ ಇಲ್ಲ? ಇದನ್ನ ಸರ್ಕಾರ ತಕ್ಕ ಪಾಠ ಈ ರಾಜ್ಯದ ಯುವಕರು ನಾವು ತೋರಿಸ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ವಿದ್ಯಾರ್ಥಿಗಳ ಪರವಾಗಿ ಒಂದು ಎಕ್ಸಾಮ್ಸ್ ನಡೆಸಂತಿರ್ಬೋದು, ನೋಟಿಫಿಕೇಶನ್ ಮಾಡೋಂಥರ ಇರ್ಬೋದು, ಫೀಸ್ ಇರ್ಬೋದು, ಪ್ರತಿ ಒಂದು ಸಿಲೆಬಸ್ ಇರ್ಬೋದು, ಮತ್ತು ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ನು, ಒಂದು ಟೈಮ್ ಲಿಮಿಟ್ಟು, ಪ್ರತಿ ಒಂದೂ ನೀವು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ಸರ್ಕಾರ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್ಕಾರದ ವಿರುದ್ಧ. ಮತ್ತು ಯಾವುದೇ ಇಲಾಖೆ ಇರ್ಬೋದು, ಅದು KE ಆಗಿರ್ಬೋದು, KPSC ಆಗಿರ್ಬೋದು, KSP, ಯಾವುದೇ ಇಲಾಖೆಯಿಂದ ಒಂದು ನಿಗಮ ಮಂಡಳಿಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು, ಒಂದು ಬ್ಯಾಂಕಿಂಗ್ ಇರ್ಬೋದು, ಆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂತಂದರೆ ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತಂದರೆ ಹೇಳಲ್ಲ, ಮಾಡಿ ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು.